ರಾಹುಲ್ ಗಾಂಧಿ ಅಂದ್ರೆ ಟೀಕೆ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ನೂರಾರು ಕಾರಣ ಸಿಗಬಹುದು. ಆದರೆ ಈ ಬಾರಿ ರಾಹುಲ್ ಗಾಂಧಿ ಕೈಗೆತ್ತಿಕೊಂಡಿರುವ ವಿಷಯ ಹಾಗೂ ನಡೆಸಿರುವ ಹೋರಾಟವನ್ನ ಬಿಜೆಪಿ ಅಷ್ಟು ಸುಲಭವಾಗಿ ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಸಾಹಿಲ್ ಲೋಚಾ ಅನ್ನುವ ಯುವಕನಿಗೆ ಪೆಲೆಟ್ ಗನ್ನಿಂದ ಗಾಯವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಾಹಿಲ್ನ ಕಣ್ಣಿಗೆ ಪೆಲೆಟ್ ಗನ್ ತಗುಲಿ ಗಂಭೀರ ಗಾಯವಾಗಿರುವುದಾಗಿ ಏಮ್ಸ್ ಆಸ್ಪತ್ರೆಯ ಮೆಡಿಕಲ್ ರಿಪೋರ್ಟ್ ಸಹ ಬಂದಿದೆ ಅಂತ ರಾಹುಲ್ ಗಾಂಧಿ ಸಾರ್ವಜನಿಕವಾಗಿ ಪುರಾವೆಗಳನ್ನ ಪ್ರದರ್ಶಿಸಿದ್ರು. ಅತ್ತ ಬಿಜೆಪಿ ನಾಯಕರು ಮತ್ತು ಗೃಹ ಸಚಿವಾಲಯ ಪೆಲೆಟ್ ಗನ್ ಅಥವಾ ಫೈರಿಂಗ್ ನಡೆದೇ ಇಲ್ಲ ಅಂತ ಸ್ಪಷ್ಟನೆ ನೀಡ್ತಾ ಇದ್ರೆ, ರಾಹುಲ್ ಗಾಂಧಿ ಮಾತ್ರ ಪಕ್ಕಾ ಮೆಡಿಕಲ್ ರಿಪೋರ್ಟ್ ಹಿಡಿದು ರಂಗಕ್ಕಿಳಿದಿದ್ದಾರೆ. ಸಾಹಿಲ್ ಲೋಚಾ ಪರವಾಗಿ ಎಫ್ಐಆರ್ ದಾಖಲಾಗಲೇಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಪಟ್ಟು ಹಿಡಿದು ದೆಹಲಿಯ ಸಂಸತ್ ಮಾರ್ಗ ಪೊಲೀಸ್ ಠಾಣೆಯ ಹೊರಗೆ ಬರೋಬ್ಬರಿ 6 ಗಂಟೆಗಳ ಕಾಲ ಧರಣಿ ಕುಳಿತಿದ್ದಾರೆ. ಎಫ್ಐಆರ್ ದಾಖಲಾಗದಿದ್ರೆ 1 ಗಂಟೆಯಲ್ಲ 30 ದಿನವಾದ್ರೂ ಸರಿ, 6 ತಿಂಗಳಾದ್ರೂ ಸರಿ, ನಾನು ಅಲ್ಲಿಂದ ಕದಲುವುದಿಲ್ಲ ಅಂತ ಸವಾಲು ಹಾಕಿದ ರಾಹುಲ್ ಗಾಂಧಿ ನಡೆ ಈಗ ದೇಶದ ರಾಜಕೀಯ ವಲಯದಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಬಿಜೆಪಿ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ ಒಂದಿದೆ. ಒಬ್ಬ ಸಾಮಾನ್ಯ ಯುವಕನಿಗೆ ಗಾಯವಾಗಿದೆ, ಆತನಿಗೆ ನ್ಯಾಯ ಸಿಗಬೇಕು ಅಂತ ವಿರೋಧ ಪಕ್ಷದ ನಾಯಕ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇದನ್ನ ಕೇವಲ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಮಾಡೋ ರಾಜಕೀಯ ನಾಟಕ ಅಂತ ತಳ್ಳಿ ಹಾಕೋಕೆ ಸಾಧ್ಯವೇ? ಸಂಸತ್ತಿನಲ್ಲಿ ಭಾಷಣ ಮಾಡೋದು ಅಥವಾ ಮೈಕ್ ಮುಂದೆ ನಿಂತು ಸರ್ಕಾರದ ವಿರುದ್ಧ ಮಾತನಾಡೋದು ಬೇರೆ. ಆದರೆ ಸಾಕ್ಷಿ ಹಿಡಿದು ಪೊಲೀಸ್ ಠಾಣೆಯ ಮುಂದೆ 6 ಗಂಟೆ ಕುಳಿತು ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸುವುದು ಬೇರೆ ರೀತಿಯ ರಾಜಕೀಯ. ವಿದ್ಯಾರ್ಥಿಗಳು, ಯುವಕರು ಮತ್ತು ಪ್ರತಿಭಟನೆಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಸಕ್ರಿಯವಾಗಿ ತೊಡಗಿಕೊಳ್ತಾ ಇರೋದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಧರಣಿಯ ನಂತರ ಮಾತನಾಡಿದ ರಾಹುಲ್ ಗಾಂಧಿ ವ್ಯವಸ್ಥೆಯ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ರಾಜಧಾನಿ ದೆಹಲಿಯ ಮಧ್ಯಭಾಗದಲ್ಲೇ ಇರುವ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೆ ಆತನ ತಂದೆ ತಾಯಿಗೆ ನ್ಯಾಯ ಸಿಗ್ತಾ ಇಲ್ಲ. ಎಫ್ಐಆರ್ ದಾಖಲಿಸಲು ಗೃಹ ಕಾರ್ಯದರ್ಶಿ ಅಥವಾ ಗೃಹ ಸಚಿವ ಅಮಿತ್ ಶಾ ಅವರ ಅನುಮತಿ ಬೇಕೆ ಅಂತ ಪ್ರಶ್ನಿಸಿದ್ದಾರೆ. तो एक ही सवाल है, अगर आपने नहीं चलाए तो किसी ने तो ये छर्रे चलाए होंगे, शायद किसी और ने इन पर छर्रे चला दिए, और अगर किसी और ने नहीं चलाए तो पता नहीं, शायद इन्होंने ही छर्रे चला दिए हों। मगर क्राइम तो हुआ है क्योंकि इनके शरीर में छर्रे हैं। हम सिर्फ ये कह रहे हैं कि एफआईआर दर्ज कीजिए, एफआईआर दर्ज कीजिए। हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक है, साहिल है ये, और हम सिर्फ ये कह रहे हैं कि प्लीज एफआईआर दर्ज कीजिए। अंदर से हमें बताया जा रहा है कि देखिए ऊपर से ऑर्डर आया, एफआईआर नहीं हो सकता है। ಸಾಮಾನ್ಯ ನಾಗರಿಕನೊಬ್ಬನಿಗೆ ನ್ಯಾಯ ಸಿಗಲು ಧರಣಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆಯೇ? ಎಫ್ಐಆರ್ ದಾಖಲಿಸುವುದಕ್ಕೆ ಸರ್ಕಾರ ಹಿಂಜರಿತಾ ಇರೋದು ಯಾಕೆ ಎಂಬ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿಬರ್ತಿದೆ. ಹೀಗಾಗಿ ಇದು ಕೇವಲ ರಾಹುಲ್ ಗಾಂಧಿ ನಡೆಸಿದ 6 ಗಂಟೆಗಳ ಧರಣಿಯಷ್ಟೇ ಅಲ್ಲ, ಇದು ಬಿಜೆಪಿ ಸರ್ಕಾರಕ್ಕೆ ಎದುರಾಗಿರುವ ಅಗ್ನಿ ಪರೀಕ್ಷೆ. ತನಿಖೆ ನಡೆದರಷ್ಟೇ ಸತ್ಯಾಸತ್ಯತೆ ಹೊರಬರೋದಕ್ಕೆ ಸಾಧ್ಯ. ರಾಹುಲ್ ಗಾಂಧಿಯ ಈ ಹೋರಾಟವನ್ನ ಎಷ್ಟು ದೂರ ತಗೊಂಡು ಹೋಗ್ತಾರೆ ಅನ್ನೋದಕ್ಕಿಂತ ಬಿಜೆಪಿ ಸರ್ಕಾರ ಈ ಪ್ರಕರಣವನ್ನ ಹೇಗೆ ನಿಭಾಯಿಸುತ್ತದೆ ಅನ್ನೋದು ಮುಂದಿನ ರಾಜಕೀಯವನ್ನ ನಿರ್ಧರಿಸಲಿದೆ. कुछ दिखाई नहीं दे रहा, और अब मैं बेड रेस्ट से उठा तो 14 अगस्त को मैंने अपने हाथों से 7 पेजों की कंप्लेंट लिख के मेरे एडवोकेट और मेरी मम्मी को दी, जो ये आए, और उसके बाद इन्होंने अपना एक्सपीरियंस बता दिया कि ये जब से एफआईआर रजिस्टर नहीं कर रहे, और आज भी उन्होंने बस रिसीव की वो दिया, एफआईआर रजिस्टर